ಡಿಸೆಂಬರ್ 31ರ ಒಳಗೆ ಜಿಲ್ಲೆಯಾಗಿ ಘೋಷಿಸದಿದ್ರೆ ಉಗ್ರ ಹೋರಾಟ. ಸರ್ಕಾರಕ್ಕೆ ಬೈಲಹೊಂಗಲ ಹೋರಾಟ ಸಮಿತಿಯ ಎಚ್ಚರಿಕೆ. ಬೈಲಹೊಂಗಲ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ತಾವೇನಾದರೂ ಅಪ್ಪಿತಪ್ಪಿ ಬೇರೆ ಜಿಲ್ಲೆಗಳನ್ನು ಮಾಡಲಿಕ್ಕೆ ಹೊರಟ್ರೆ ನಮ್ಮ ಜಿಲ್ಲೆಯಿಂದ ನಮ್ಮ ತಾಲೂಕಿನಿಂದ ಬಹುದೊಡ್ಡದಾಗಿರುವಂತಹ ಉಗ್ರ ಹೋರಾಟ ಆಗ್ತದೆ ಅನ್ನುವಂಥದ್ದನ್ನ ನೀವು ಮರಿಲಿಕ್ಕೆ ಹೋಗಬಾರದು. ಮೊದಲೇ ಬೆಂಕಿ ಬೈಲಹೊಂಗಲದಾಗ ಎಲ್ಲ ನಿಮ್ಮ ಸರ್ಕಾರ ವಾಹನಗಳು ಅಡ್ಡಾಡಂಗ ನೋಡ್ಕೋ ಜವಾಬ್ದಾರಿ ನಮ್ಮ ಸಾಯಂಕಾಲ ಮೀಟಿಂಗ್ ಕರೆದ 6 ಗಂಟೆಗಾರ ಗದಗ ಜಿಲ್ಲಾ ಘೋಷಣೆ ಮಾಡ್ತಾರೆ. ಈಗ ನಾವು ಗಡಸೂರಲ್ಲ ಬೈಲಹೊಂಗಲದಾಗ ನಮ್ಮ ಗೋಕಾಕ್ ಅಶೋಕ್ ಪೂಜಾರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೈಲಹೊಂಗಲ ನಾಡ ಮೊದಲಿನಿಂದ ಹೋರಾಟಕ್ಕೆ ಬಹಳ ಒಂದು ಮಹತ್ವ ಕೊಟ್ಟಂತ ಒಂದು ನಾಡೈತಿ. ಅದಕ್ಕೆ ನಾವೆಲ್ಲರೂ ಡಿಸೆಂಬರ್ 31 ಒಳಗಡೆ ಬೈಲಹೊಂಗಲ ಜಿಲ್ಲೆ ಅಂತ ಹೇಳಿ ಘೋಷಿಸಲೇಬೇಕು. ಅಕಸ್ಮಾತ್ ಘೋಷಿಸಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ತೀವಿ. ಹೋರಾಟ ಸಮಿತಿಯ ಎಲ್ಲ ಮುಖಂಡರನ್ನ ಪರಮ ಪೂಜ್ಯರನ್ನ ಕರೆದು ತಕ್ಷಣವಾಗಿ ಬೈಲಹೊಂಗಲ ಜಿಲ್ಲೆಯನ್ನ ಘೋಷಣೆ ಮಾಡುತ್ತೆ ಅಂತ ಹೇಳಿ ಈ ಮೂಲಕ ಬೈಲಹೊಂಗಲವನ್ನು ನೂತನ ಜಿಲ್ಲೆಯಾಗಿ ಘೋಷಿಸಬೇಕು ಎಂಬ ಆಗ್ರಹವನ್ನು ಮುಂದಿಟ್ಟು ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಶನಿವಾರ ಮಹತ್ವದ ಸಭೆ ನಡೆಸಿದ್ದು, ಡಿಸೆಂಬರ್ 31ರ ಒಳಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೈಲಹೊಂಗಲವನ್ನು ಜಿಲ್ಲೆಯಾಗಿ ಪ್ರಕಟಿಸಬೇಕು ಅಂತ ಸರ್ಕಾರಕ್ಕೆ ಕಠಿಣ ಎಚ್ಚರಿಕೆ ನೀಡಿದರು. ಉಪವಿಭಾಗ ಕೇಂದ್ರವಾಗಿರುವ ಬೈಲಹೊಂಗಲ ಭೌಗೋಳಿಕ ವಿಸ್ತೀರ್ಣ, ಜನಸಂಖ್ಯೆ, ಆಡಳಿತಾತ್ಮಕ ಸೌಲಭ್ಯಗಳು ಹಾಗೂ ಸಾರಿಗೆ ಸಂಪರ್ಕ ಸೇರಿದಂತೆ ಜಿಲ್ಲೆಯಾಗಲು ಅಗತ್ಯವಿರುವ ಎಲ್ಲ ಅರ್ಹತೆಗಳನ್ನು ಹೊಂದಿದ್ರು. ಹಲವು ವರ್ಷಗಳಿಂದ ನಿರಂತರ ಹೋರಾಟಗಳಿದ್ರೂ ಸರ್ಕಾರ ಯಾವುದೇ ಸ್ಪಷ್ಟ ನಿರ್ಧಾರ ಕೈಗೊಳ್ಳದೇ ಇರುವುದು ಜನತೆಯಲ್ಲಿ ತೀವ್ರ ನಿರಾಸೆಯನ್ನು ಉಂಟು ಮಾಡಿದೆ ಅಂತ ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಈ ಕುರಿತು ಮಾತನಾಡಿದ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಶಿವರಂಜನ ಬೋಳನವರ ಅವರು, ಬೈಲಹೊಂಗಲ ಜಿಲ್ಲೆ ಘೋಷಣೆಗಾಗಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ 250 ಪುಟಗಳ ಸಮಗ್ರ ಮನವಿಯನ್ನ ಸಲ್ಲಿಸಲಾಗಿದೆ. ಆದರೂ ಸರ್ಕಾರದಿಂದ ಸ್ಪಂದನೆ ಸಿಗ್ತಾ ಇಲ್ಲ. ಡಿಸೆಂಬರ್ 31ರ ಒಳಗೆ ಬೈಲಹೊಂಗಲ ಜಿಲ್ಲೆ ಘೋಷಣೆ ಮಾಡಲೇಬೇಕು, ಇಲ್ಲದಿದ್ದರೆ ಜನರ ಒತ್ತಡದ ಮೇರೆಗೆ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗ್ತದೆ ಅಂತ ಎಚ್ಚರಿಸಿದರು. ಶಾಖಾ 3000 ಮಠದ ಪೀಠಾಧಿಪತಿ ಪ್ರಭು ನೀಲಕಂಠ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಬೈಲಹೊಂಗಲಕ್ಕೆ ಜಿಲ್ಲೆ ಆಗಬೇಕೆಂಬುದು ಕೇವಲ ಬೇಡಿಕೆಯಲ್ಲ, ಅದು ಜನರ ಹಕ್ಕು. ಸರ್ಕಾರ ಜನರ ಸಹನೆ ಪರೀಕ್ಷಿಸಬಾರದು. ಈ ಅಧಿವೇಶನದಲ್ಲಿ ಆದರೂ ಜಿಲ್ಲೆ ಘೋಷಣೆ ಮಾಡುವ ನಿರೀಕ್ಷೆ ಜನರಲ್ಲಿ ಇತ್ತು. ಆದರೆ ಯಾವುದೇ ನಿರ್ಧಾರ ಕೈಗೊಳ್ಳದಿರುವುದು ನಿರಾಶೆ ತಂದಿದೆ ಅಂತ ತಿಳಿಸಿದರು. ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲಿಗಿ ಹಾಗೂ ಎಫ್ಎಸ್ ಸಿದ್ದನಗೌಡರ ಅವರು ಮಾತನಾಡಿ, ಡಿಸೆಂಬರ್ 31ರ ಒಳಗೆ ಸರ್ಕಾರ ಸ್ಪಷ್ಟ ಘೋಷಣೆ ಮಾಡದಿದ್ದರೆ ಹೋರಾಟವನ್ನು ತೀವ್ರ ರೂಪಕ್ಕೆ ಕೊಂಡೊಯ್ಯಲಾಗುವುದು. ಈ ಹೋರಾಟ ರಾಜಕೀಯಕ್ಕಿಂತ ಜನಪರ ಹೋರಾಟವಾಗಿದ್ದು ಎಲ್ಲ ಸಂಘಟನೆಗಳು ಒಂದಾಗಿ ಹೋರಾಡ್ತೇವೆ ಅಂತ ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಹೋರಾಟ ಸಮಿತಿ ಮುಖಂಡರಾದ ಮಹಾಂತೇಶ್ ತುರುಮುರಿ, ಮಡಿವಾಳಪ್ಪ ಹೋಟಿ, ಗುರು ಮೆಟಗುಡ್ಡ, ಬಿ ಗಣಾಚಾರಿ, ಮಹಾಂತೇಶ್ ಮತ್ತಿಕೊಪ್ಪ, ಮಹಾಂತೇಶ್ ಕಮತ, ಬಸವರಾಜ್ ಜನ್ಮಟ್ಟಿ, ಬಾಬು ಸಾಬಾ ಸುತಗಟ್ಟಿ, ವಿರೂಪಯ್ಯ ಕೊರಿಮಠ, ಬಸವರಾಜ್ ಬರಮಣ್ಣವರ, ಡಾಕ್ಟರ್ ಮಹಾಂತೇಶ್ ಕಳ್ಳಿವಡ್ಡಿ, ಶ್ರೀಕಾಂತ ಮಾಳಕನವರ, ಸಂತೋಷ ಹಡಪದ, ಕನ್ನಡಪರ ಸಂಘಟನೆಗಳ ಮುಖಂಡರಾದ ಮೆಹಬೂಬ್ ಸುಬಾನಿ ನದಾಫಾ, ಫಾರೂಕ್ ಸುತಗಟ್ಟಿ, ರಾಜು ಬೋಳನವರ, ಹೋರಾಟ ಸಮಿತಿಯ ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಮುಂದಿನ ದಿನದಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಅನುಗುಣವಾಗಿ ಹೋರಾಟದ ರೂಪುರೇಷೆಗಳನ್ನು ಪ್ರಕಟಿಸಲಾಗುವುದು ಅಂತ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಎಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಮಾತನ್ನ ತಪ್ತಾರೋ ಏನೋ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶ ರವಾನೆಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವ ರೀತಿ ರೂಪುರೇಷೆಗಳನ್ನು ತಯಾರಿ ಮಾಡಬೇಕು ಅನ್ನುವಂತಹ ಎಲ್ಲ ಚರ್ಚೆಗಳನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ. ಒಂದು ನೆನಪಿಟ್ಕೊಳ್ಬೇಕು, ನಾವು ಜಿಲ್ಲೆಯನ್ನ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ, ಬೈಲಹೊಂಗಲ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ. ತಾವೇನಾದರೂ ಅಪ್ಪಿತಪ್ಪಿ ಬೇರೆ ಜಿಲ್ಲೆಗಳನ್ನು ಮಾಡಲಿಕ್ಕೆ ಹೊರಟ್ರೆ ನಮ್ಮ ಜಿಲ್ಲೆಯಿಂದ ನಮ್ಮ ತಾಲೂಕಿನಿಂದ ಬಹುದೊಡ್ಡದಾಗಿರುವಂತಹ ಉಗ್ರ ಹೋರಾಟ ಆಗ್ತದೆ ಅನ್ನುವಂಥದ್ದನ್ನ ನೀವು ಮರಿಲಿಕ್ಕೆ ಹೋಗಬಾರ್ದು. ಇನ್ನೊಂದು, ಮುಖ್ಯಮಂತ್ರಿಗಳು ಮೊನ್ನೆ ಅವರನ್ನು ಭೇಟಿಯಾಗಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರಿಗೆ, ಈ ನಾಡಿನ ಎಲ್ಲ ಪರಮ ಪೂಜ್ಯರಿಗೆ ಒಂದು ಮಾತನ್ನ ಕೊಟ್ಟಿದ್ದಾರೆ. ಈ ನಮ್ಮ ಜಿಲ್ಲೆಯ ಹಲವಾರು ಪರಮ ಪೂಜ್ಯರನ್ನ ಜಿಲ್ಲಾ ಬೈಲಹೊಂಗಲ ಜಿಲ್ಲೆ ಯಾವುದೋ ಪರಿಚಯ ಆಗಬೇಕು. ಯಾಕಂದ್ರೆ ಬ್ರಿಟಿಷರ ಕಾಲದಿಂದ ಇದು ಉಪವಿಭಾಗ ಐತೆ ಅನ್ನೋ ಸಲುವಾಗಿ, ಬ್ರಿಟಿಷರ ಕಾಲದಿಂದ ಇದ್ದದ್ದು ಸಲುವಾಗಿ ಇರುವ ಮತ್ತು ಈಗ ಉಪಯೋಗ ಇರುವುದರಿಂದ ಬೈಲಹೊಂಗಲ ಜಿಲ್ಲೆ ಆಗ್ಬೇಕು ಅನ್ನುವಂಥದ್ದು ನಮ್ದೆಲ್ಲರದ್ದು ಒಂದು ಬೇಡಿಕೆ. ಅದಕ್ಕೆ ನೀವೆಲ್ಲರೂ ಯಾರೋ ಒಂದು ಡಿಸಿಷನ್ ತಗೋಬೇಕಾದ್ರೆ ಹೇಳಿದ್ರು, ಈ ಒಂದು ಡಿಸೆಂಬರ್ 31ರೊಳಗೆ ಡಿಸಿಷನ್ ಆಗಬೇಕಾಗಿತ್ತು. ಅದಕ್ಕೆ ನೀವೆಲ್ಲ ಇನ್ನೂ ಮಠ ಯಾರು
ಶಾಸಕರನ್ನಿಲ್ಲಿ ನಮ್ಮ ಎಂ ಪಿಗಳನ್ನ ಇನ್ನೂ ಮಟ್ಟ ಮೀಟಿಂಗ್ ಕರೆದಿದ್ದು ನಮಗಂತೂ ಏನೂ ಗೊತ್ತಿಲ್ಲ. ಅದ್ರ ಸಲುವಾಗಿ ಎಲ್ಲ ನಾಯಕರನ್ನ, ಯಾಕಂದ್ರೆ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಭಾಳ ಜನ ಹೇಳಿದ್ದಾರೆ ನಮ್ಮನ್ನು ಕರೀರಿ ಅಂತೇಳಿ. ಅದಕ್ಕೆಲ್ಲ ಲೀಡರ್ಗಳನ್ನ ಕರೆದು ಅದನ್ನು ಒಂದು ಮೀಟಿಂಗ್ ಮಾಡಿ ಮುಂದೆ ಏನೋ ಡಿಸಿಷನ್ ನೀವು ಮಾಡ್ರೆ ಅದು ಒಳ್ಳೆಯದು. ಇಲ್ಲಪ್ಪ ಅಂತಂದ್ರೆ ಸುಮ್ಮನೆ ನೀವು ಯಾರನ್ನೂ ಕೇಳಲಿಲ್ಲ ಅಕಸ್ಮಾತ್ ಅದು ನೀವು ವಿಭಜನೆ ಏನೋ ನಿಮಗೆ ತಿಳಿದಂಗೆ ಮಾಡಿರಪ್ಪ ಅಂತಂದ್ರೆ ಬೈಲಹೊಂಗಲದೊಳಗೆ ಇತ್ತು, ನಮ್ದು ಏನೋ ಅಭ್ಯಂತರ ಇರಲಿಲ್ಲ ಅಂತಂದ್ರೆ ಅದ್ರ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಅನ್ನೋದು ನಮಗೆಲ್ಲ ಗೊತ್ತಿತ್ತು. ಯಾಕಂದ್ರೆ ಬೈಲಹೊಂಗಲ ನಾಡ ಮೊದಲಿನಿಂದ ಹೋರಾಟಕ್ಕೆ ಬಹಳ ಒಂದು ಮಹತ್ವ ಕೊಟ್ಟಂಥ ಒಂದು ನಾಡು ಐತಿ. ಅದಕ್ಕೆ ನಾವೆಲ್ಲರೂ ಅದಕ್ಕೆ ಸಿದ್ಧರಾಗೋಣ ಅನ್ನೋ ಸಲುವಾಗಿ ಇವತ್ತೆಲ್ಲ ಜನರಿಗೆ ತಿಳಿಸ್ಬೇಕು ಅನ್ನೋ ಸಲ ಇವತ್ತು ಪ್ರೆಸ್ ಮೀಟ್ ನಾವು ಮಾಡೋ ಸಲ ಎಲ್ಲ ಕರೆದಿವಿ. ಅದಕ್ಕೆ ನಮ್ಮ ಇಡೀ ಇನ್ನೂ ನಾಯಕರು ಮಾತಾಡ್ತಾರೆ. ಬೈಲಹೊಂಗಲವನ್ನ ಜಿಲ್ಲೆಯನ್ನು ಮಾಡೋದಕ್ಕೆ ಯಾವ್ಯಾವ ಥರ ಮುಂದಿನ ನಮ್ಮ ಹೋರಾಟಗಳ ರೂಪರೇಷೆಗಳನ್ನು ಹಾಕೊಳ್ಳೋಣ ಅಂತೇಳಿ ಇವತ್ತು ಶ್ರೀಗಳ ನೇತೃತ್ವದಲ್ಲಿ ನಾವು 3000 ಮಟ್ಟದಲ್ಲಿ ಒಂದು ಮೀಟಿಂಗನ್ನು ಕರೆದಿದ್ದೇವೆ. ಈ ಹಿಂದೆ 2 ಬಾರಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಅರ್ಪಿಸಿದ್ದೇವೆ. ಸುಮಾರು 250 ಪುಟಗಳ ಮನವಿಯನ್ನು ನಾವು ಅರ್ಪಿಸಿದ್ದೇವೆ. ಮೊನ್ನೆ ನಾವು ಭೇಟಿಯಾದಾಗ ಕೂಡ ಶ್ರೀಗಳು ಇಲ್ಲ, ನಾನು ಎಲ್ಲ ಶಾಸಕರನ್ನು ಕರೆದು ನಾವು ಎಲ್ಲ ವಿಚಾರ ಮಾಡಿ ಒಳ್ಳೆಯ ನಿರ್ಧಾರವನ್ನು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ 31ರೊಳಗಡೆ ಡಿಸೆಂಬರ್ 31ರೊಳಗಡೆ ಬೈಲಹೊಂಗಲ ಜಿಲ್ಲೆ ಅಂತೇಳಿ ಘೋಷಿಸಲೇಬೇಕು. ಅಕಸ್ಮಾತ್ ಘೋಷಿಸಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀವಿ. ಬೆಳಗಾವಿ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಥ ಶಾಸಕರನ್ನ ಕರೆದು, ಅಥವಾ ನೀವು ಶಾಸಕರಷ್ಟೇ ಕರಿಬೇಡ್ರಿ, ನನ್ನ ವೈಯಕ್ತಿಕ ಮನವಿ. ಯಾಕೆ ಹೋರಾಟಗಾರ ಅದಾರಲ್ಲ, ಕರ್ರಿ ಇವ್ರನ್ನು, ಮಾಜಿ ಶಾಸಕರು ಕರ್ರಿ. ನಮ್ಮ ನಿಲುವು ಏನು ಅನ್ನೋದು ನಾವು ಹೇಳ್ತಾವೆ, ಮಾನ್ಯ ಮುಖ್ಯಮಂತ್ರಿ ನಿಮ್ಮ ಮುಂದೆ ಹೇಳ್ತಾವೆ. ಯಾಕಂದ್ರೆ ಒಬ್ಬರ ಮೇಲೆ ಹಾಕಿ ನಾವೇನು ಇದನ್ನು ಬಿಡ್ತಕ್ಕಂಥದ್ದಲ್ಲ. ಅಚಾನಕ್ ಈ ಪರಿಸ್ಥಿತಿ ಏನಾರ ನೀವು ಜಿಲ್ಲಾ ಮಾಡಕ್ಕೆ ಏನಾರ ಒಳಸಂಚು ಏನಾರು ನಡೆದು ಬೇರೆ ವ್ಯವಸ್ಥೆ ಮಾಡಿದ್ರೆ ಸರ್ಕಾರಕ್ಕೆ ಏನೈತಿ ಅನ್ನೋದು ಬೈಲಹೊಂಗಲದಿಂದನೇ ತೋರಿಸ್ಕೊಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಎಲ್ಲರೂ ಹೇಳ್ತಿರ್ಬೋದು ಸರ್ಕಾರ ನಮ್ಮದು, ಆಮ್ಯಾಗ ನಮ್ಮ ಸರ್ಕಾರದ ಆಸ್ತಿಗಳ ನಮ್ಮ ಸರ್ಕಾರ ಆಸ್ತಿ. ಯಾಕಂದ್ರೆ ಜಿಲ್ಲಾ ಮಾಡ್ಬೇಕಾದ್ರೆ ಸರ್ಕಾರ ಆಸ್ತಿಗೆ ಬೆಂಕಿ ಹಚ್ಚಿರ ಅಟ್ಟ ಉಳಿದ. ನಾವ್ಯಾಕೆ ಮಂದಿ ಆಸ್ತಿಗೆ ಯಾಕೆ ಬೆಂಕಿ ಹಚ್ಚುನ? ನಿಮಗೆ ಬೆಂಕಿ ಹಚ್ಚಾಕ ಸರಳ ಆಗುದ. ಯಾಕಂದ್ರೆ ಇದು ಉದಾಹರಣೆ ನಿಮ್ಗೆ ಹೇಳ್ಬೇಕಾಗತ್ತೆ. ಹಿಂದೆ JH ಪಾಟೀಲ್ದವರು ಮಾನ್ಯ ಮುಖ್ಯಮಂತ್ರಿಗಳು ಮನೆ ತೆಗೆದ್ರೆ, JH ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ ಇಂದಿನ ನಮ್ಮ ಮುಖ್ಯಮಂತ್ರಿಗಳು ಅವರು ಮಂತ್ರಿ ಇದ್ರು, ಜನತಾದ ಸರ್ಕಾರ ಇತ್ತು. JH ಪಾಟೀಲ್ ಅವರು ಮುಖ್ಯಮಂತ್ರಿ ಇದ್ರು, ನೀವು ಮುಖ್ಯಮಂತ್ರಿ ಇದ್ರಿ. ಬೈಲಹೊಂಗಲವನ್ನ ಜಿಲ್ಲಾ ಮಾಡ್ಬೇಕಂತೇಳಿ ಬಹಳ ಹಲವು ವರ್ಷಗಳಿಂದ ನಡೆದಿರ್ತಕ್ಕಂಥ ಹೋರಾಟ ಇವತ್ತು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿದೆ. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಜನವರಿ 1ರಿಂದ ಏನು ಜನಗಣತಿಯನ್ನ ಪ್ರಾರಂಭ ಮಾಡ್ತಾ ಇದೆಯೋ ಅದಕ್ಕಿಂತ ಮುಂಚೆ ಜಿಲ್ಲಾ ತಾಲೂಕುಗಳ ಗಡಿ ರೇಖೆಗಳು ಬದಲಾಗಬೇಕಂತಕ್ಕಂಥ ನಿರ್ದೇಶನವನ್ನು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ನೀಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕೂಡ ಕಾರ್ಯಪ್ರವೃತ್ತವಾಗಿ ಅನೇಕ ಇವತ್ತು ತಾಲೂಕಾ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಹೋಬಳಿಗಳಲ್ಲಿ ಇರ್ತಕ್ಕಂಥ ಹಳ್ಳಿಗಳನ್ನ ತಾಲೂಕಕ್ಕೆ ಸೇರ್ಪಡೆ ಮಾಡ್ತಕ್ಕಂಥದ್ದು ಮತ್ತು ಜಿಲ್ಲಾ ವಿಭಜನೆ ಆಗುವಂತ ಮಟ್ಟದೊಳಗಡೆ ಕಾರ್ಯಪ್ರವೃತ್ತ ಆಗ್ತಾ ಇದೆ. ಹೀಗಾಗಿ ಮಾನ್ಯ ಪರಮ ಪೂಜ್ಯರ, ನಮ್ಮ ನಾಡಿನ ಪರಮ ಪೂಜ್ಯರು ಹಾಗೂ ಶಾಸಕರು ಹಾಗೂ ಮಾಜಿ ಶಾಸಕರ ಹಾಗೂ ಹೋರಾಟಗಾರರ ನೇತೃತ್ವದೊಳಗಡೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಆದಾಗ ತಕ್ಷಣ ಸಭೆಯನ್ನ ಕರೆದು ಈಗಾಗಲೇ ಘೋಷಣೆ ಮಾಡ್ತಕ್ಕಂಥ ಮತ್ತು ಇದಕ್ಕೆ ಒಂದು ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ರು. ಯಾಕೋ ಅಧಿವೇಶನ ನಿನ್ನೆ ಮುಗಿದ್ರೂ ಸಹಿತ ಅವರು ಯಾವ ಶಾಸಕರನ್ನಾಗಲಿ, ಮಾಜಿ ಶಾಸಕರನ್ನಾಗಲಿ ಹೋರಾಟಗಾರನಾಗಲಿ ಅಥವಾ ಪರಮ ಪೂಜ್ಯರನ್ನಾಗಲಿ ನಾಡಿನ ಜನರನ್ನು ಕರೀಲಾರದೆ ಅಧಿವೇಶನ ಮುಗಿಸಿರ್ತಕ್ಕಂಥದ್ದು ಯಾಕೋ ಮನಸ್ಸಿಗೆ ಸ್ವಲ್ಪ ಖೇದ ಅನಿಸಿದೆ. ಅದಕ್ಕಾಗಿ ನೀವು 31ರ ಒಳಗೆ ಒಂದು ನಿರ್ದೇಶನವನ್ನ ಕೊಡಬೇಕಾಗಿರ್ತಕ್ಕಂಥ ಮತ್ತು ಒಂದು ಪರಮ ಆಗಿರ್ತಕ್ಕಂಥ ಡಿಸಿಷನ್ ಬರಬೇಕಾಗಿರೋದ್ರಿಂದ ತಕ್ಷಣ ಈ ಭಾಗದ ಬೈಲಹೊಂಗಲ ಹೋರಾಟ ಸಮಿತಿಯ ಎಲ್ಲ ಮುಖಂಡರನ್ನ, ಪರಮ ಪೂಜ್ಯರನ್ನ ಕರೆದು ತಕ್ಷಣವಾಗಿ ಬೈಲಹೊಂಗಲ ಜಿಲ್ಲೆಯನ್ನ ಘೋಷಣೆ ಮಾಡ್ಬೇಕಂತೇಳಿ ಈ ಮೂಲಕ ಆಗ್ರಹ ಮಾಡ್ತೀವಿ. ನಾಡಿನ ಶಾಂತಿಗಾಗಿ ನೀವು ಕ್ರಮ ಕೈಗೊಳ್ಬೇಕು. ಇಲ್ಲ ಅಂತಂದ್ರೆ ಬೈಲಹೊಂಗಲ ಮೊದಲಿನಿಂದಲೂ ಕೂಡ ಕ್ರಾಂತಿಕಾರಕ ಒಂದು ಸ್ಥಳ, ಮತ್ತೊಂದು ಕ್ರಾಂತಿಗೆ ಮುನ್ನೋಡಿಯನ್ನ ಕೊಡಬೇಡಿ ಅಂತೇಳಿ ಮುಖ್ಯಮಂತ್ರಿಗಳನ್ನ ಈ ಮೂಲಕವಾಗಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ.